ಪ್ರವಾಸೋದ್ಯಮ ತಾಣಗಳ ವರದಿ ನೀಡಲು ತಿಳಿಸಿದ್ದೇನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಪ್ರವಾಸೋದ್ಯಮ ತಾಣಗಳಿವೆ ಎಂದು ಮಾಹಿತಿ ಇದೆ. ಇದಕ್ಕೆ ಒಂದು ಯೋಜನಾ ವರದಿ ತಯಾರಿಸಿಕೊಡಲು ಅಧಿಕಾರಿಗಳಿಗೆ ತಿಳಿಸಿದ್ದೇನೆಂದು ಗೋವಿಂದ ಕಾರಜೋಳ ಹೇಳಿದ್ದಾರೆ. ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮೊದಲ ಸಭೆಯಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ. ಮುಂದಿನ ಸಭೆಗಳಲ್ಲಿ ಸಂಪೂರ್ಣ ಮಾಹಿತಿ ನೀಡುವಂತೆಯೂ ಹೇಳಿದ್ದೇನೆ. ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ಎಚ್.ಕೆ. ಪಾಟೀಲ್ ರವರತ್ರ ಮಾತನಾಡಿದ್ದೇನೆ ಎಂದರು. ನಾನು ಮೊನ್ನೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಜಿಲ್ಲೆಯಲ್ಲಿ ಗೊತ್ತು ಮಾಡಿದಂಥ ಐಡೆಂಟಿಫೈಡ್ ಟೂರಿಸಂ ಸ್ಪಾಟ್ಗಳನ್ನ 20 ಅಂತೇಳಿ ಒಂದು ಮಾಹಿತಿ ಇದೆ. ಅದನ್ನು ಪೂರ್ಣ ವಿವರಣೆಯೊಂದಿಗೆ ನನಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿಕೊಡಿ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅವರು ಸಭೆಗೆ ಬಂದಿದ್ದರು. ಅವತ್ತು ಸಭೆ ಸಂಕ್ಷಿಪ್ತದ ನೆಕ್ಸ್ಟು ಸಭೆ ತಗೊಳ್ಳುವಾಗ ನಾನು ಇಲಾಖಾವಾರು ವಿವರವಾದಂಥ ಮಾಹಿತಿ ಇರಬೇಕು. ಯಾಕಂದರೆ ಮೊದಲನೇ ಸಭೆ ಅಧಿಕಾರಿಗಳು ಕೆಲವರು ನಾನು ಏನು ಕೇಳ್ತೀನಿ ಅಂತ ಗೊತ್ತಿರೋದಿಲ್ಲ, ಮತ್ತು ನನ್ನ ಬಗ್ಗೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ, ಏನೇ ಯಾವ ರೀತಿ ಮೀಟಿಂಗ್ ಮಾಡ್ತೀನಿ. ಅದಕ್ಕಾಗಿ ಅವ್ರಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನೊಂದು ಮೀಟಿಂಗ್ನಲ್ಲಿ ಡೀಟೇಲ್ಸ್ ತೊಗೊಂಡು ಈಗಾಗಲೇ ಎಚ್.ಕೆ. ಪಾಟೀಲ್ ಹತ್ರನೂ ಮಾತಾಡಿದ್ದೀನಿ, ಟೂರಿಸಂ ಮಂತ್ರಿ ಅವರು. ಅವ್ರ ಕಡೆ ತೊಗೊಂಡು ಹೋಗಿಬಿಟ್ಟು ಚರ್ಚೆ ಮಾಡ್ತೀನಿ. ಬಂದು ನೋಡೋಣ, ಅದನ್ನು ನೋಡಿದ ಮೇಲೆ ಮಾತಾಡ್ತೀನಿ. ಯಾಕಂದ್ರೆ ನಾನು ಮೊದಲಂದ್ರೆ 2ನೇ ನಂಬರ್ ಚಿತ್ರದುರ್ಗ ಬರ್ತಾಯಿದ್ದೀನಿ. ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಶಕ್ತಿಯನ್ನು ಉಪಯೋಗ ಮಾಡಬೇಕು ಹೊರತು ಇನ್ನೊಬ್ಬರನ್ನ ಟೀಕೆ ಟಿಪ್ಪಣಿಗಳಲ್ಲಿ ಮಾಡೋದ್ರಲ್ಲಿ ಉಪಯೋಗ ಮಾಡಬಾರ್ದು ಅಂತ